ಏರ್ ಇಂಡಿಯಾ ಭೀಕರ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದ ಹಿಂದಿನ ಸತ್ಯ ಬಹಿರಂಗ ವಿಳಂಬ ಆಗ್ತಾ ಇದೆ. ಏರ್ ಇಂಡಿಯಾ ಭೀಕರ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದ ಹಿಂದಿನ ಸತ್ಯ ಬಹಿರಂಗ ವಿಳಂಬ ಆಗ್ತಾ ಇದೆ. ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ಗೆ ಇದೀಗ ಹಾನಿಯಾಗಿದೆ. ಹೆಚ್ಚಿನ ತಪಾಸಣೆಗೆ ಅಮೆರಿಕಾಗೆ ರವಾನೆ ಮಾಡುವ ಸಾಧ್ಯತೆ ಕೂಡ ಇದೆ. ಭಾರತದಲ್ಲಿ ಡೇಟಾ ರಿಟ್ರೀವ್ ಪ್ರಕ್ರಿಯೆ ಕಗ್ಗಂಟಾಗಿದೆ. ವಾಷಿಂಗ್ಟನ್ಗೆ ಬಾಕ್ಸ್ ಅನ್ನು ರವಾನಿಸಲು ನಿರ್ಧಾರ ಮಾಡಲಾಗಿದೆ. ಬಾಕ್ಸ್ ತಪಾಸಣೆಯನ್ನ ಕೂಡ ನಡೆಸಲಿದ್ದಾರೆ. ತಪಾಸಣೆ ಬಳಿಕ ದುರಂತದ ಸತ್ಯ ಎಲ್ಲವೂ ಕೂಡ ಬಹಿರಂಗ ಆಗಲಿದೆ. ಏನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹಿಂದಿನ ಸತ್ಯ, ದುರಂತದ ಹಿಂದಿನ ಸತ್ಯ ಬಹಿರಂಗ ಮಾಡಲು ವಿಳಂಬ ಆಗ್ತಾ ಇದೆ. ವಿಮಾನದ ಬ್ಲಾಕ್ ಬಾಕ್ಸ್ಗೆ ಇದೀಗ ಹಾನಿಯಾಗಿದೆ. ಹೆಚ್ಚಿನ ತಪಾಸಣೆಗೆ ಅಮೆರಿಕಾಗೆ ರವಾನೆಯನ್ನ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಡಾಟಾ ರಿಟ್ರೀವ್ ಅನ್ನು ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ವಾಷಿಂಗ್ಟನ್ಗೆ ಆ ಬಾಕ್ಸ್ ಅನ್ನ ರವಾನಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿತ್ತು, ವಿಮಾನ ಪತನವಾಗಿ ಈಗಾಗಲೇ ಆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು 242 ಮಂದಿ, ಅದರಲ್ಲಿ 241 ಮಂದಿ ಸಾವನ್ನಪ್ಪಿದ್ರು. ಜೊತೆಗೆ ಆ ವಿಮಾನ ಏನಿತ್ತು, ಅಲ್ಲಿ ಸ್ಥಳೀಯ ಹಾಸ್ಟೆಲ್ ಏನಿತ್ತು, ಆ ಹಾಸ್ಟೆಲ್ಗೆ ಬಂದು ಡಿಕ್ಕಿಯನ್ನ ಹೊಡೆದಿತ್ತು. ಡಿಕ್ಕಿ ಹೊಡೆದ ಪರಿಣಾಮ ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ವಿದ್ಯಾರ್ಥಿಗಳು ಕೂಡ ಅಲ್ಲಿಗೆ ಊಟಕ್ಕೆ ಆಗಮಿಸಿದ್ರು. ಆ ಹಾಸ್ಟೆಲ್ನ ಡೈನಿಂಗ್ ಹಾಲ್ಗೆ ಊಟಕ್ಕೆ ಆಗಮಿಸಿದ್ರು. ಮೆಸ್ಗೆ ಊಟಕ್ಕೆ ಬಂದಿದ್ದಾಗ ಆ ವಿದ್ಯಾರ್ಥಿಗಳಿಗೂ ಕೂಡ ಹಾನಿಯಾಗಿ ಇದರಲ್ಲಿ 24ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಕೆಲವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಿತ್ತು. ಜೊತೆಗೆ ಅಲ್ಲಿ ಏನು ಹಾನಿಗೊಳಗಾಗಿದ್ರು ಆ ಸ್ಥಳ ಪರಿಶೀಲನೆಯನ್ನ ಕೂಡ ಈಗಾಗಲೇ ನಡೆಸಲಾಗಿತ್ತು. ಇನ್ನು ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿತ್ತು. ಇನ್ನು ಎಲ್ಲಾ ವಿಮಾನಗಳಲ್ಲೂ ಕೂಡ ಎರಡೆರಡು ಬ್ಲಾಕ್ ಬಾಕ್ಸ್ ಅನ್ನ ಅಳವಡಿಸಲಾಗಿದೆ. ಒಂದಕ್ಕೆ ಇನ್ನೊಂದು ಬ್ಯಾಕಪ್ ರೀತಿಯಲ್ಲಿ ಎರಡೆರಡು ಬ್ಲಾಕ್ ಬಾಕ್ಸ್ ಅನ್ನ ಅಳವಡಿಸಲಾಗಿತ್ತು. ಈಗ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿತ್ತು. ಆ ಬ್ಲಾಕ್ ಬಾಕ್ಸ್ ರಿಟ್ರೀವ್ಗೂ ಕೂಡ ಕೊಡಲಾಗಿತ್ತು. ಆ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಿರೋದ್ರಿಂದ ಅದನ್ನ ರಿಟ್ರೀವ್ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಏನು ದುರಂತದ ಸತ್ಯ ಏನಿತ್ತು ಅದನ್ನ ಬಹಿರಂಗಪಡಿಸಲು ಅಸಾಧ್ಯ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಬ್ಲಾಕ್ ಬಾಕ್ಸ್ ಅನ್ನ ರಿಟ್ರೀವ್ ಮಾಡಲು ವಾಷಿಂಗ್ಟನ್ಗೆ ಕಳುಹಿಸಿಕೊಡಲಾಗ್ತಾ ಇದೆ. ಅದಾದ ನಂತರ ವಿಮಾನದಲ್ಲಿ ಏನಾಯ್ತು, ಇಂಜಿನ್ ಸಮಸ್ಯೆ ಏನಾದರೂ ಇತ್ತಾ, ಆ ಪೈಲಟ್ ಲಾಸ್ಟ್ ಸಂದೇಶವನ್ನ ಏನ್ ಕೊಡಲಿದ್ರು, ಎಲ್ಲವೂ ಕೂಡ ಮಾಹಿತಿ ಸಿಗಲಿದೆ ಇದಾದ ಬಳಿಕ.